ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆರೆ ನದಿಗಳ ಉಳಿವಿಗೆ ನಾವು ಸದಾ ಸಿದ್ಧ ಎನ್ನುವ ರಾಜ್ಯ ಸರ್ಕಾರದ ಸಚಿವರೇ. ಈ ಸ್ಟೋರಿ ನಿಮ್ಗಾಗಿಯೇ. ಗಾರ್ಡನ್ ಸಿಟಿಗೆ ಒಂದೊಳ್ಳೆ ಜೀವಜಲವನ್ನ ನೀಡಲು ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಬರಗಾಲದಲ್ಲಿ ಅದೇ ನೀರು ಬೆಂಗಳೂರಿಗೆ ವರವಾಗಿತ್ತು. ಆದ್ರೆ ಇದೀಗ ಆ ಜೀವಜಲ ವಿಷವಾಗ್ತಿದೆ. ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ವಿಷವಾಗಿ ಮಾರ್ಪಡುತ್ತದೆ ಸರ್ ಎಂ ವಿ ಕನಸಿನ ಡ್ಯಾಂ ನೀರು. ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ಹರಿಯುತ್ತಿದೆ ಕಡುಕಪ್ಪು ನೀರು. ಜಲಪಾತದಂತೆ ಕಾಣುವ ನೊರೆ, ಗಬ್ಬೆದ್ದು ನಾರುವ ನೀರು. ಬೆಟ್ಟದ ಬಂಡೆಗಳ ಮೇಲೆ ಹರಿಯುತ್ತಿರೋ ನೀರು, ಎಲ್ಲಿ ನೋಡಿದ್ರೂ ನೊರೆ. ಆತಂಕದಲ್ಲಿ ನೋಡುತ್ತಿರುವ ಜನರು. ದೂರದಿಂದ ನೋಡಕ್ಕೆ ಇದು ಜಲಪಾತದಂತೆ ಕಂಡ್ರು, ಹತ್ತಿರ ಹೋದ್ರೆ ನಿಲ್ಲಲು ಆಗದ ಸ್ಥಿತಿಯಲ್ಲಿ ಗಬ್ಬೆದ್ದು ನಾರುತ್ತಿದೆ ಈ ನೀರು. ಎಸ್, ಇದು ಬೆಂಗಳೂರು ಸಮೀಪದ ನೆಲಮಂಗಲ ಬಳಿಯ ಪ್ರಸಿದ್ಧ ತಿಪ್ಪಗೊಂಡನಹಳ್ಳಿ ಕೆರೆಯ ಇಂದಿನ ದುಸ್ಥಿತಿ. ಅರ್ಕಾವತಿ ಮತ್ತು ಕುಮದ್ವತಿ ನದಿಗಳ ಮೂಲಕ ಈ ವಿಷಕಾರಿ ನೀರು ನೇರವಾಗಿ ಕೆರೆ ಹಾಗೂ ತಿಪ್ಪಗೊಂಡನಹಳ್ಳಿ ಡ್ಯಾಂಗೆ ಹರಿದು ಬರುತ್ತಿದೆ. ನೀರಿನ ಈ ದುರಂತ ಸ್ಥಿತಿಗೆ ನೇರ ಕಾರಣ ಕಾರ್ಖಾನೆಗಳು ರಾಜಾರೋಷವಾಗಿ ಹರಿಸ್ತಿರೋ ಕೆಮಿಕಲ್ ಮುಕ್ತ ನೀರು. ಹೌದು, ಬೆಂಗಳೂರಿನ ಪೀಣ್ಯ, ದಾಸರಹಳ್ಳಿ, ದೊಡ್ಡಬಳ್ಳಾಪುರ ಹಾಗೂ ನೆಲಮಂಗಲದ ನೂರಾರು ಕಾರ್ಖಾನೆಗಳ ಕೆಮಿಕಲ್ ಮಿಶ್ರಿತ ಕಲುಷಿತ ನೀರು ಈ ನದಿಗಳ ಮೂಲಕ ನೇರವಾಗಿ ತಿಪ್ಪಗೊಂಡನಹಳ್ಳಿ ಕೆರೆಗೆ ತಲುಪಿ ಇಡೀ ಜಲಮೂಲಕ್ಕೆ ಗಂಡಾಂತರ ತಂದಿಟ್ಟಿದೆ. ಈ ಕಲುಷಿತ ನೀರಿನ ಬಳಕೆಯಿಂದಾಗಿ ಸ್ಥಳೀಯ ರೈತರು ಚರ್ಮರೋಗ ಸೇರಿದಂತೆ ಹಲವು ಕಾಯಿಲೆಗಳಿಗೆ ತುತ್ತಾಗಿ ಆಸ್ಪತ್ರೆಗಳಿಗೆ ಅಲೆದಾಡುವಂತಾಗಿದೆ. ಇನ್ನು ಈ ನೀರು ಕುಡಿಯುವ ಜಾನುವಾರುಗಳ ಜೀವಕ್ಕೂ ತೀವ್ರ ಅಪಾಯ ಎದುರಾಗಿದೆ. ನೋಡಿ, ಇದು ಮೊದಲಿಗೆ ಬಂದು ತಿಪ್ಪಗೊಂಡನಹಳ್ಳಿ ಜಲಾಶಯ ಸೇರುತ್ತೆ. ಇಲ್ಲಿಂದ ಮತ್ತೆ ಯಾವುದು ನಮ್ಮ ಮಂಚನಬೆಲೆ ಜಲಾಶಯ ಹೋಗುತ್ತೆ. ಎರಡೂ ಜಲಾಶಯ ಹಾಳಾಗ್ತಾ ಇದೆ. ಇದರಿಂದ ಮುಂದೆ KRS ವರೆಗೂ ಹೋಗುತ್ತೆ ಸರ್. ಇದನ್ನು ಅತಿ ಶೀಘ್ರದಲ್ಲೇ ಎಚ್ಚೆತ್ಕೊಂಡು ಜನಗಳು ಸುಮಾರು 15 ವರ್ಷದಿಂದ ಇದೇ ಸಮಸ್ಯೆ ಸರ್. ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿಗೆ ಸಮಸ್ಯೆ ಇದೆ, ಮತ್ತು ಇಲ್ಲಿ ರೈತರುಗಳಿಗೆ ತುಂಬ ಸಮಸ್ಯೆ ಇದೆ. ನಾವು ಇಲ್ಲಿನ ನೀರನ್ನ ಪ್ರತಿನಿತ್ಯ ಬಳಕೆ ಮಾಡ್ತಾ ಇದ್ದವ್ರು. ನಾವು ಇಲ್ಲಿನ ಅಕ್ಕಪಕ್ಕದವ್ರೆ. ನಾವು ನೀರನ್ನ ಬಳಕೆ ಮಾಡಿ ಇದೇ ನೀರು ಕುಡಿತಾ ಇದ್ದವರು. ನೋಡಿ, ನಮ್ಮ ಪೀಣ್ಯ ಇಂಡಸ್ಟ್ರಿ ಏನಿದೆ ಅಲ್ಲಿಂದ ಸಂಪೂರ್ಣವಾಗಿ ಇಲ್ಲಿಗೆ ಬರುತ್ತೆ. ಜೊತೆಲಿ ಮಾದನಾಯಕನಹಳ್ಳಿ ಇಂಡಸ್ಟ್ರಿ ಏನಿದೆ ಅದು ಸಂಪೂರ್ಣವಾಗಿ ಇಲ್ಲಿಗೆ ಅರ್ಕಾವತಿಯ ಮೂಲ ದಂಡೆಯಿಂದ ಸೀದಾ ಇಲ್ಲಿಗೆ ಬರುತ್ತೆ ಸರ್. ನೀವು ನೋಡ್ತಾ ಇದ್ದೀರಾ ಸರ್, ಎಷ್ಟು ನೊರೆ ಇದೆ. ಎಲ್ಲ ರಬ್ಬರ್ ಥರ ಸರ್. ಒಂದು ಕಡ್ಡಿಲಿ ಹಿಂಗೆ ಎತ್ಬಿಟ್ಟು ತೋರಿಸ್ತೇನೆ ನಾನು ನಿಮಗೆ. ಅದೆಲ್ಲ ಕಚ್ಕೊಳುತ್ತೆ. ಮಾಮೂಲಿ ನೊರೆ ಆದರೆ ಬಿಟ್ಟು ಹೋಗುತ್ತೆ. ವೇಸ್ಟ್ ಆಯಿಲು ಸರ್, ಹಾರ್ಡ್ ಆಯಿಲು. ಈ ಮಿಷಿನರಿಗಳಿಗೆ ಏನು ಹಾಕ್ತಾರೆ, ಆಯಿಲ್ಲು ಆ ಕೆಲಸ ಮುಗಿದಾದ್ಮೇಲೆ ಅವರು ಓಪನ್ ಮಾಡಿಬಿಟ್ಟು ಒಳಗಡೆ ಡ್ರೈನ್ ಮುಖಾಂತರ ನೀರನ್ನ ಇಲ್ಲಿಗೆ ಹರಿಬಿಡ್ತಾರೆ ಸರ್. ಪ್ರತಿ ವಾರದಲ್ಲಿ 2-3 ಟೈಮ್ ಅವರು ನೀರನ್ನ ಇದ್ರ ಜೊತೆಲಿ ಬಿಡ್ತಾರೆ. ಮಳೆ ಯಾವಾಗ ಬರುತ್ತೆ ಅವಾಗ ಈ ಥರ ಜಾಸ್ತಿ ವೇಸ್ಟ್ ವಾಟರ್ ಜಾಸ್ತಿ ಬರುತ್ತೆ. ಮತ್ತೊಂದೆಡೆ ಇದೇ ಕಲುಷಿತ ಕೆರೆಯ ನೀರಿನಲ್ಲಿ ಇಂದಿಗೂ ಮೀನುಗಾರಿಕೆ ಕೂಡ ಮಾಡಲಾಗುತ್ತಿದೆ. ಈ ವಿಷ ನೀರನ್ನು ಮುಟ್ಟಿ ಮೀನು ಹಿಡಿಯುವವರ ಕೈಕಾಲುಗಳು ರೋಗಕ್ಕೆ ತುತ್ತಾಗುತ್ತಿವೆ. ಕೇವಲ ನದಿ ನೀರಷ್ಟೇ ಅಲ್ಲದೆ ನೆಲಮಂಗಲದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿನ ಬೋರ್ವೆಲ್ ಅಂತರ್ಜಲದ ಗುಣಮಟ್ಟ ಕೂಡ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಪರಿಸ್ಥಿತಿ ಇಷ್ಟು ಭೀಕರವಾಗಿದ್ದರೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಜಿಬಿ ಅಧಿಕಾರಿಗಳು ಕಣ್ಣಿಗೆ ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಇಲ್ಲಿನ ಜನ ರೈತರಿಗೆ ಏನಾದರೂ ಆದರೆ ನಮ್ಗೇನು ಎಂಬಂತೆ ವರ್ತಿಸುತ್ತಿರೋದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.